ಇಲ್ಲ, ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬೇಕಾದ್ರೆ ಮಾಡ್ಬೋದು. ನಾನು ಅದಕ್ಕೋಸ್ಕರ ಘಟನೆ ನಡಿಬಾರ್ದು ಅನ್ನೋದು ನಂದು. ಮತ್ತೆ ನಾನು ವಾಕೌಟ್ ಮಾಡಿದ್ದು ಒಂದು ಮೆಸೇಜ್ ಕೊಡಬೇಕು ಅಂತ. ನಿಮ್ ಪರವಾಗಿ ನಾನು ವಾಕೌಟ್ ಮಾಡಿದ್ದೀರ ಅಷ್ಟೇ. ಯಾರೋ ಹೇಳ್ತಾ ಇದ್ರು ಅದೇನೋ ಪೇಪರ್ ಮಾಡ್ತಾರೆ ಅಂತ. ಪೇಪರ್ ಇರೋದೇನಕ್ಕೆ? ಏನ್ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾ ಪೇಪರ್ ಅವರು? ಟಿವಿಯವರೆಲ್ಲ ಬೀಗ ಹಾಕೊಂಡು ಹೋಗ್ಬೇಕಾ? ಅವ್ರು ಏನ್ ಸುದ್ದಿ ಆಯ್ತಾ? ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ, ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ. ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ, ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ. ನೀವು ಸೀದಾ ಮನೆಗೆ ಹೊಟ್ಟು ಹೋಗ್ತೀರಾ. ಇದೆಲ್ಲ ಬೇಡ. ನಾವು ಅಲ್ಲಿ ಬಂದಿದ್ದೀರಿ, ನಾನು 4 ಸರಿ ಮಂತ್ರಿ ಆಗಿದ್ದೀನಿ, ನಾನು ನೋಡಿದ್ದೀನಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆಲ್ಲ ನಾನು ಹೇಳೋದು ನೋಡಿ, 10 ಸೀಟ್ ಇದೆ ಮಾದೇವಪ್ಪನವ್ರೆ, ಆತ್ಮಸಾಕ್ಷಿ ಹೇಳಿ. 10 ಸೀಟ್ ಇದೆ, 1/3 ಅಂದ್ರೂ 4 ಜನ ಇರ್ಬೇಕು. 1/3 ಅಂದ್ರೂ 4 ಜನ. ಸೆಕೆಂಡ್ ನೋಡಿ 15 ಏನೋ ಇದೆ. ಒಬ್ಬೊಬ್ರು ಈಗ ಬಂದ್ರು, ನಮ್ಮ ಇವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಒಬ್ಬರು. ಫಸ್ಟ್ ರೋನಲ್ಲೂ ನೋ, ಒನ್ಲಿ ನಾನೊಬ್ಬನೇ ಹಾಡೈತೆ, ಯಾವುದೋ ಒಂದು ಹಾಡು, ನಾನೊಬ್ಬನೇ ಅಂತ ಈಶ್ವರಂದು. ಮಾದೇವಪ್ಪ ಕೂತಿದ್ರೆ ಅದರಿಂದ ಸರಿ ಅಲ್ಲ, ಇದು ಒಳ್ಳೇದಲ್ಲ. ಅದರಿಂದ ನಾವು ಅಪೀಲ್ ಮಾಡ್ತಾ ಇದ್ದೀರಾ? ಟೈಮ್ ಕೊಟ್ಟಿದ್ರಪ್ಪ, ಮಾಡ್ಬಿಡಿ ಸದನ ಹೇಳ್ತೀನಿ ಅವ್ರು ಬರೋ ತನಕ. ಟೈಮ್ ಕೊಟ್ಟಿದ್ರೆ ಮಾಡ್ಬಿಡಿ. ಮಾತಾಡ್ತಿದ್ದಾರೆ ರೈತರ ಬಗ್ಗೆ ಆಸಕ್ತಿ ಇಲ್ವಾ ನಿಮ್ಗೆ? ಅಲ್ಲ, ನಮಗೂ ರೈತರ ಒಳಗೆ ಬಿಡ್ಲಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇದೇ ವಿಚಾರ ಬೇಕು. ಇವತ್ತು ಹಿಂಗ ಆಗತ್ತಂದ್ರೆ ನೀವು ಹೇಳಿದ್ದಕ್ಕಾಗಿರ್ಬೇಕಲ್ಲ, ಅದು ಆಯ್ತು. ನಿಮ್ ಪರ್ಮಿಷನ್ ಕೊಟ್ಟಿದ್ರೆ ಮತ್ತೆ ಎಲ್ಲಾರು ಅಡ್ಜರ್ನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸುಮ್ಮನೆ ಒಬ್ಬ ಮುಗ್ಧ ರೈತ ಬೇರೆ ಜನ ಮಾತಾಡಿ ಮತ್ತೆ ಸರ್ಕಾರ ಐ ಡೋಂಟ್ ಇಲ್ಲ ನಾನು ಈಗ ಪ್ರಶ್ನೆ ಇರೋದು ಮುಗಿದೋಯ್ತು. ಏನು ಸ್ಪೀಕರ್ ಒಂದು ಆದೇಶ ಕೊಟ್ಟಾಯ್ತು, ರೈತನಿಗೆ ಮಾಲ್ಗೆ ಹೋಗಕ್ಕೆ ಅವಕಾಶ ಕೊಡದೆ ಅವಮಾನ ಅಂತ ಮಾಡಿದ್ರು ಅಂತ ಚರ್ಚೆ ಆಯ್ತು. ಮಾತಾಡ್ತಿದ್ದಾರೆ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ. ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಅಮ್ಮ. ಎಲ್ಲ ನಿಮ್ಗೆಲ್ಲ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ. ಅದನ್ನ ಕಲೀರಿ ನೀವು. ಮಿನಿಸ್ಟರ್ ಮಾತಾಡ್ತಾರೆ, ಮಾತಾಡಬಾರ್ದು ಅಂತ ಹೇಳಿ ಸ್ವಲ್ಪ ಕೂತ್ಕೊಳ್ಳಿ. ಪ್ರತಿಯೊಬ್ಬ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ಎಲ್ಲ ಬುದ್ಧಿವಂತರು ಇರುವವರು, ಬುದ್ಧಿವಂತ ಇಲ್ಲದವ್ರು ಯಾರಿಲ್ಲ. ಆಯ್ತು, ಈಗ ನೀವು ಕೂತ್ಕೊಳ್ಳೋರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಒಬ್ಬ ಮಾಲ್ನ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗ್ಲಿ, ಒಬ್ಬ ರೈತರಿಗೆ ಅವಮಾನ ಮಾಡಿದಂಥ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂಥ ಧಕ್ಕೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಆ ಒಂದು ಘನತೆಯನ್ನ, ಸ್ವಾಭಿಮಾನವನ್ನ ಅಪಮಾನ ಮಾಡಿಸಕ್ಕಂತ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳುತ್ತೆ. ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ. ಈಗ ವಿಲ್ ಟೇಕ್ ಆಕ್ಷನ್. ಅಧ್ಯಕ್ಷರೇ, ಅಶೋಕ್ ಅನ್ನೋದು ಪದನೇ ಅಲ್ಲ. ವಿರೋಧ ಪಕ್ಷ ನಾಯಕರೇ, ಮಾತಾಡ್ಬೇಕು. ನಾನು ಹೇಳ್ತೀನಿ, ಜೋರಾಗಿ ಮಾತಾಡ್ಬೇಕು. ಅಲ್ಲಲ್ಲ, ಒಂದ್ ನಿಮಿಷ. ಸುರೇಶ, ಒಂದ್ ನಿಮಿಷ ಅದಪ್ಪ. ಅಧ್ಯಕ್ಷರೇ, ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ. ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ಇಡೀ ರಾಜ್ಯದ ರೈತರಿಗೆ ಇಂಪಾರ್ಟೆಂಟ್ ಅಲ್ಲ. ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ಅಂತ ಮಹತ್ತರವಾದಂಥ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಅದಕ್ಕೆ ಧಕ್ಕೆ ಮಾಡತಕ್ಕಂಥ ನಡವಳಿಕೆ, ಆ ರೀತಿಯ ವರ್ತನೆ ಅದು ಖಂಡನೀಯ. ಸರ್ಕಾರ ಏನಾಯ್ತು ಅಂತ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೋಬೇಕಲ್ಲ. ಇವತ್ತೇ ಬಂದ್ ಮಾಡ್ಬೇಕು ಅಧ್ಯಕ್ಷರೇ. ಅದಕ್ಕೆ ಈಗ ಇದನ್ನ ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೇ, ಸಚಿವರೇ, ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ. ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ, ವರದಿ ತೋರಿಸೋ ಅವಶ್ಯಕತೆ ಇಲ್ಲ. ಇದು ಜಗತ್ ಜಾಹೀರಾಗಿರ್ತಕ್ಕಂಥದ್ದು. ಇನ್ನೇನು ತರಿಸೋದು ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ. ಅವನಿಗೆ 7 ದಿನಗಳ ಮಟ್ಟಿಗೆ ವಿದ್ಯುತ್ತನ್ನು ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ 7 ದಿವಸ ವಿದ್ಯುತ್ ಕಡಿತ ಮಾಡಿ, ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ದಯವಿಟ್ಟು ಸಮಸ್ಯೆ ನಿಮ್ದು ಅಧ್ಯಕ್ಷರೇ, ಪ್ಲೇ ಕಾರ್ಡ್
ರೂಲಿಂಗ್ ಪಾರ್ಟಿಯಲ್ಲಿ ಇದ್ದುಕೊಂಡು ಅದು ಕ್ಷಮೆ ಇರಲಿ ಅಧ್ಯಕ್ಷರೇ. ಪೇಪರಲ್ಲಿ ಬಂದಿದೆ, ಟಿವಿಲಿ ಬಂದಿದೆ. ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ತತ್ಕ್ಷಣದಿಂದ ಮಾಲ್ನ GT ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೆಕ್ಸ್ಟ್ ಕಂದಕೂರ್. ಅಧ್ಯಕ್ಷರೇ, ಆ ಮಾಲಿನ ಏನಪ್ಪಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥವನು ರೈತನ ಮಗನೇ. ಅವನ್ ಪಾಪ ಆ ಏಜೆನ್ಸಿನ ಏನಪ್ಪ ಅಂತಂದ್ರೆ ಬಂದ್ ಮಾಡಿಸ್ಬೇಕಂಬುದು ನಂದೊಂದು ಮನವಿ. ಏಜೆನ್ಸಿ ಯಾರಿದ್ದಾರೆ, ಸೆಕ್ಯೂರಿಟಿದ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಅವನಲ್ಲಿ ಮಾಲೀಕ ಎಲ್ಲಿದ್ದಾನೆ ಕೆಲಸ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ, ಏಜೆನ್ಸಿ ಏನಿದೆ, ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಓನರ್ ಏನ್ ಡೈರೆಕ್ಷನ್ ಕೊಡ್ತಾನೆ ಏನಪ್ಪಂತಂದ್ರೆ ಮನವಿ ನೋಡಿ. ಮಾಲ್ ಓನರ್ ಪ್ಲಸ್ ಏನಪ್ಪಂತಂದ್ರೆ ಸೆಕ್ಯೂರಿಟಿ ಏಜೆನ್ಸಿ. ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ, ಅವ್ರ ಮೇಲೂ FIR ಮಾಡಬೇಕು. ಯಾರು ಮಾಲಕರಿದ್ದಾರೆ, GT ಮಾಲಕರು ಏನ್ಪಂತಂದ್ರೆ ಅವ್ರ ಮೇಲೂ FIR ಮಾಡಿ ಏನ್ಪಂತಂದ್ರೆ ಕ್ರಮ ಆಗ್ಬೇಕು. ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಏನ್ಪಂತಂದ್ರೆ ಕ್ರಮ ಆಗ್ಬೇಕು. ರೈತರಿಗೆ ಏನ್ಪಂತಂದ್ರೆ ಒಂದು ಮನೋಬಲ ಹೆಚ್ಚತಕ್ಕಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಮನವಿ ಮಾಡ್ತೀವಿ. ಮಾಡಬಾರ್ದಂದ್ರೆ ಅವ್ರ ಮೇಲೂ ಮಾಡಬೇಕು, ಏಜೆನ್ಸಿ ಮೇಲೆ. ಅಧ್ಯಕ್ಷರೇ ಏಜೆನ್ಸಿ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳೋದು. ನಿಮ್ಗೆ ಏನಾಗಿದೆ? ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷ. ಮಾಲ್ ಅಲ್ಲಿ ಸಮಸ್ಯೆ, ಇಲ್ಲಿ ನಿಮ್ಮ ಸಮಸ್ಯೆ. ಸದಸ್ಯರು ಸಮಸ್ಯೆ ಮಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತೀರಿ? ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಓಕೆ. ಈಗ ಸೂಕ್ತ ಒಂದು ಸಲಹೆ ಮತ್ತು ಸೂಚನೆ ಕೊಟ್ಟ ಆಕ್ಷನ್ ತಗೊಳ್ತೇವೆ ಅಂತ ಹೇಳಿ ಮಧ್ಯಾಹ್ನದ ಮೇಲೆ ಸ್ಪಷ್ಟವಾದ ಉತ್ತರ ನಮಗೆ ಬರ್ತದೆ.